ಚರಂಡಿ ಮುಚ್ಚಿದ ಜಮೀನು ಮಾಲೀಕರು, ಸ್ಥಳಕ್ಕೆ ಧಾವಿಸಿ ಪರಿಶೀಲಿಸಿದ ನಗರಾಭಿವೃದ್ಧಿ ಪ್ರಾಧಿಕಾರದ ಆಯುಕ್ತರು. ಹರಿಹರ, ಇಲ್ಲಿನ ಡಾ. ವೈ. ನಾಗಪ್ಪ ಆಶ್ರಯ ಬಡಾವಣೆಯ ಪರಿಶಿಷ್ಟ ಜಾತಿಯ ನಿವಾಸಿಗಳ 160 ಮನೆಗಳ ಮುಂಭಾಗದಲ್ಲಿದ್ದ 4 ಪ್ರಮುಖ ಚರಂಡಿಗಳ ನೀರು ಹೋಗುವ ದೊಡ್ಡ ಚರಂಡಿಯನ್ನು ಮುಚ್ಚಿ, ಮುಂದಿನ ಜಮೀನಿನವರು ಸೈಟ್ ಮಾಡುತ್ತಿರುವುದು ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿದೆ. ಚರಂಡಿ ಬಂದ್ ಆಗಿರುವುದರಿಂದ 160 ಮನೆಗಳ ನೀರು ಮುಂದಕ್ಕೆ ಹೋಗದೆ ನಿಂತಲ್ಲೇ ನಿಂತು ಗೊಬ್ಬುನಾರುತ್ತಿದ್ದು, ಸಾರ್ವಜನಿಕರ ಆರೋಗ್ಯಕ್ಕೆ ತೀವ್ರ ತೊಂದರೆಯಾಗಿತ್ತು. ಈ ಗಂಭೀರ ಸಮಸ್ಯೆಯ ಹಿನ್ನೆಲೆಯಲ್ಲಿ, ಇಂದು ದಾವಣಗೆರೆ ಹರಿಹರ ನಗರಾಭಿವೃದ್ಧಿ ಪ್ರಾಧಿಕಾರದ ಆಯುಕ್ತರಾದ ಶ್ರೀಮತಿ ರೇಣುಕಾ ಅವರು ಖುದ್ದಾಗಿ ಸ್ಥಳಕ್ಕೆ ಆಗಮಿಸಿ ಪರಿಶೀಲನೆ ನಡೆಸಿದರು. ಸ್ಥಳದಲ್ಲೇ ಜಂಟಿ ಪರಿಶೀಲನೆ, ಕಟ್ಟುನಿಟ್ಟಿನ ಸೂಚನೆ. ಸ್ಥಳಕ್ಕೆ ಸಂಬಂಧಪಟ್ಟ ಸೈಟ್ ಡೆವಲಪರ್ಗಳನ್ನು ಹಾಗೂ ನಗರಸಭೆಯ ಕಮಿಷನರ್ ಮತ್ತು ಇಂಜಿನಿಯರ್ಗಳನ್ನು ಕರೆಸಿಕೊಂಡ ಆಯುಕ್ತರು, ಪರಿಸ್ಥಿತಿಯನ್ನು ಅವಲೋಕಿಸಿದರು. 160 ಮನೆಗಳ ಚರಂಡಿ ನೀರು ಯಾವುದೇ ಅಡೆತಡೆಯಿಲ್ಲದೆ ಸರಾಗವಾಗಿ ಮುಂದೆ ಹರಿದು ಹೋಗಲು ತಕ್ಷಣವೇ ಸೂಕ್ತ ವ್ಯವಸ್ಥೆ ಕಲ್ಪಿಸಬೇಕು ಎಂದು ಸ್ಥಳದಲ್ಲಿದ್ದ ಅಧಿಕಾರಿಗಳಿಗೆ ಹಾಗೂ ಸೈಟ್ ಡೆವಲಪರ್ಸ್ಗೆ ಕಟ್ಟುನಿಟ್ಟಿನ ಸೂಚನೆ ನೀಡಿದರು. ಉಪಸ್ಥಿತರಿದ್ದ ಪ್ರಮುಖರು ಮತ್ತು ಸಾರ್ವಜನಿಕರು. ಈ ಸಂದರ್ಭದಲ್ಲಿ ಬಹುಜನ ಸಮಾಜ ಪಾರ್ಟಿಯ ಬಿಎಸ್ಪಿ ಜಿಲ್ಲಾಧ್ಯಕ್ಷರಾದ ಡಿ. ಹನುಮಂತಪ್ಪ, ಹರಿಹರ ನಗರಸಭೆ ಕಮಿಷನರ್ ವೀರಮ್ಮ, ನಗರಸಭೆ ಎಇ ವಿನಯ್ ಕುಮಾರ್, ಹಾಗೂ ನಗರಾಭಿವೃದ್ಧಿ ಪ್ರಾಧಿಕಾರದ ಇಂಜಿನಿಯರ್ಗಳು ಮತ್ತು ಅಧಿಕಾರಿಗಳು ಉಪಸ್ಥಿತರಿದ್ದರು. ಬಡಾವಣೆಯ ಪ್ರಮುಖರಾದ ವಸಂತ, ಆಟೋ ಮಧು, ಯೋಗೀಶ್, ಮಂಜಪ್ಪ, ಸೈಟ್ ಡೆವಲಪರ್ ಸಂಸ್ಥೆಯ ಸಂದೇಶ್, ಮರಿದೇವಪ್ಪ, ರೇಣುಕಮ್ಮ ಹಾಗೂ ನೂರಾರು ಸಾರ್ವಜನಿಕರು ಸ್ಥಳದಲ್ಲಿದ್ದು ಪ್ರತಿಭಟಿಸಿ, ಸಮಸ್ಯೆ ಪರಿಹಾರಕ್ಕೆ ಒತ್ತಾಯಿಸಿದರು. ವರದಿ: ಇಸ್ಮಾಯಿಲ್ ಜಬಿವುಲ್ಲಾ, ಹರಿಹರ.